ತಮಿಳ್ನಾಡವರು. ಸೊ ಇದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ ಸರ್, ಚಿನ್ನಯ್ಯಂಗೂ ಶಶಿಕುಮಾರ್ ಸೆಂಥಿಲ್ ಅವ್ರಿಗೂ? ಇಲ್ಲ, ಅದೇ ಇದು ಆ ಲಾಜಿಕ್ ಅಪ್ಲೈ ಮಾಡ್ತಾ ಹೋದ್ರೆ ತಮಿಳ್ನಾಡಿನಿಂದ ಯಾರ್ಯಾರು ಕರ್ನಾಟಕದಲ್ಲಿ ಇದ್ದಾರೆ ಎಲ್ಲರಿಗೂ ನಾನೇ ರೆಸ್ಪಾನ್ಸಿಬಿಲಿಟಿ ಆಗ್ಬಿಡ್ತೀನಿ. ಇದು ಎಷ್ಟು, ಅದಕ್ಕೆ ನಾನು ಚೈಲ್ಡಿಶ್ ಅಂತ ಹೇಳ್ತೀನಿ. ನೀವೊಂದು ವಿಷಯ ಹೇಳ್ತೀರಿ, ಅದಕ್ಕೆ ಏನ್ ಬೇಸಿಸ್ ಅಂತ ಕೇಳುವಾಗ ಇಂಥ ಲಾಜಿಕ್ ಕೊಟ್ರೆ ಇವರು ಹೆಣ್ಣು ನೀವು ಹೆಣ್ಣು, ಅವರು ಗಂಡಸರು ನೀವು ಗಂಡಸರು, ಅವರು ತಮಿಳ್ನಾಡವರು ನೀವು ತಮಿಳ್ನಾಡವ್ರು ಅಂದ್ರೆ ಎಂತ, ಅದು ಎಷ್ಟು ಮಗು ಕೊಡುವ ಲಾಜಿಕ್ ಅದು. ದೇಶದಲ್ಲಿ ಸುಮಾರು ಜನ ಅಂದ್ರೆ 1080 ಜನ ಸಂಸದರಿದ್ದಾರೆ. ಶಶಿಕುಮಾರ್ ಸೆಂಥಿಲ್ ಅವರೇ ಹೆಸರೇ ಯಾಕೆ ಬರಬೇಕು? ಅದು ಯಾಕೆ ಬರ್ಬೇಕಂತ ನೀವು ಅವ್ರಿಗೆ ಕೇಳಬೇಕು. ಬಟ್ ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಯಾಗಿದೆ. ಒಂದು, ಎರಡನೆಯದು ಜಿಲ್ಲಾಧಿಕಾರಿ ಆಗಿದ್ದು 5 ವರ್ಷ ಆಯ್ತು. ಎರಡನೆಯದು ನಾನು ರೈಟ್ ವಿಂಗ್ಗೆ ವಿರುದ್ಧ ಇದ್ದೀನಿ, ರೈಟ್ ವಿಂಗ್ ಪಾಲಿಟಿಕ್ಸ್ಗೆ ವಿರುದ್ಧ ಇದ್ದೀನಿ. ಮೂರನೆಯದು ನನಗೆ ಇದರಲ್ಲಿ ಪೊಲಿಟಿಕಲ್ ದ್ವೇಷ ಕೂಡ ಇದೆಯಾ ಅಂತ ನನಗೆ ಅಭಿಪ್ರಾಯ ಇದೆ. ಯಾಕೆಂದ್ರೆ ಆ ಡೇ ಇಂದ ಒಂದು ಟಾರ್ಗೆಟೆಡ್ ಕೋಆರ್ಡಿನೇಟೆಡ್ ಅಟೆಂಪ್ಟ್ ನಡೀತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಇಶ್ಯೂ ಗೊತ್ತೇ ಇಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಅಲ್ಲಿ ಮೀಡಿಯಾದಲ್ಲಿ ದಿನಮಲರ್ ಪೇಪರ್ ಅಲ್ಲಿ ಇಂಥವೆಲ್ಲ ಹಾಕುವಾಗ ಸೊ ನನಗೆ ಇದು ಏನೋ ಒಂದು ಒಳಗಡೆ ಪೊಲಿಟಿಕಲಿ ಆಪರೇಟ್ ಮಾಡ್ತಾ ಇದ್ದಾರೋ ಅಂತ ಕೂಡ ಅನಿಸ್ತಾ ಇದೆ. ಆದ್ರೆ ತಮಿಳುನಾಡಿನ ಪತ್ರಿಕೆಗಳು ಮಾಧ್ಯಮಗಳಲ್ಲೂ ನಿಮ್ಮ ಹೆಸರು ಬರ್ತಾ ಇದೆಯಾ ಸರ್? ಈಗ ಇತ್ತೀಚೆಗೆ ಅಂದ್ರೆ 2-3 ವಾರಕ್ಕೆ ಮುಂಚೆ ಕೂಡ ಬರ್ಲಿಕ್ಕೆ ಶುರು ಆಯ್ತು. ಎಲ್ಲಾವುದು ಅಲ್ಲ, ವಿ ನೋ ವಾಟ್ ಆರ್ ದ ರೈಟ್ ವಿಂಗ್. ತಮಿಳುನಾಡಿನ ಬಲಪಂಥೀಯರು ಸಹ ನಿಮ್ಮ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಸಪೋರ್ಟರ್ಸ್ ಅಂತ ಹೇಳ್ತಾರಲ್ಲ ಅಂತ ಕಡೆ. ಅಂದ್ರೆ ಒಂದು ಕೋಆರ್ಡಿನೇಟೆಡ್ ಅಟೆಂಪ್ಟ್, ಸೋಷಿಯಲ್ ಮೀಡಿಯಾಲಂತೂ ಒಂದು ಕೋಆರ್ಡಿನೇಟೆಡ್ ಅಟೆಂಪ್ಟ್ ನಡೀತಾ ಇದೆ. ಸೊ ಯಾರೋ ಆಪರೇಟ್ ಮಾಡ್ತಾ ಇದಾರೆ, ಇದು ಬರೀ ಇದು ಮಾತ್ರ ಅಲ್ಲ. ಸೊ ಏನು ಯಾಕೆ ಅಂತಲ್ಲ ನನಗೆ ಕೂಡ ಗೊತ್ತಿಲ್ಲ. ಬಹುಶಃ ಆ ಕಾನ್ಸ್ಪಿರೆನ್ಸಿಯನ್ನು ಬೇಕಾದ್ರೆ ಇನ್ವೆಸ್ಟಿಗೇಟ್ ಮಾಡಬಹುದು. ಅಲ್ಲ, ನೀವು ಒಬ್ಬ ಅಧಿಕಾರಿಯಾಗಿದ್ದವರು ಒಬ್ಬ, ಸೊ ನಿಮಗೆ ಗೊತ್ತಿರುತ್ತೆ ಈ ಕಾನ್ಸ್ಪಿರೆನ್ಸಿ ಇಂದ ಈ ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ನಿಮ್ಮನ್ನ ಅಂತ? ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ಐ ನೋ ರೈಟ್ ವಿಂಗ್ ಪೊಲಿಟಿಕಲ್. ಅದೇ ಆ ರೈಟ್ ವಿಂಗ್ ಅಲ್ಲಿ ಯಾರು? ಈಗ ನಾನು ನನ್ನ ರೆಸಿಗ್ನೇಷನ್ ಅಲ್ಲೇ ಬಹಳ ಕ್ಲಿಯರ್ ಆಗಿ ಬಿಜೆಪಿ ಮತ್ತೆ ಹಿಂದುತ್ವವನ್ನು ಪ್ರಾಕ್ಟೀಸ್ ಮಾಡುವವರು, ಜನರ ಮೇಲೆ ಎತ್ತು ಕಟ್ಟುವವರು ಅಥವಾ ಬೇರೆ ಮೆಜಾರಿಟೇರಿಯನ್ ಗ್ರೂಪ್ಸ್ ಕೂಡ ನಾನು ಯಾವತ್ತೂ ನನ್ನ ಲೈಫಲ್ಲಿ ಒಪ್ಪುವುದಿಲ್ಲ. ಆ ಪಾಲಿಟಿಕ್ಸ್ ನಮ್ಮ ಜನರಿಗೆ ಸರಿ ಇಲ್ಲ ಅಂತ ನಿಲುವೆಯಲ್ಲಿ ನಾನು ಸ್ಟಡಿ ಇದ್ದೀನಿ. ಸೊ ನನ್ನ ರೆಸಿಗ್ನೇಷನ್ ಲೆಟರ್ ಇಂದ ನಾನು ಅದು ಆಟೋಮೆಟಿಕ್ ಆಗಿ ನಾನು ಅದೇ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಸೊ ಆವಾಗಿಂದನೇ ಐ ಹ್ಯಾವ್ ಆಲ್ವೇಸ್ ಅ ಟಾರ್ಗೆಟ್. ಯಾವಾಗ ನನ್ನನ್ನು ದೇಶದ್ರೋಹಿ ಅಂತಾರೆ ಅಥವಾ ಅರ್ಬನ್ ನಕ್ಸಲ್ ಅಂತಾರೆ ಅಥವಾ ಈಗ ಹಿಂದೂ ವಿರೋಧಿ ಅಂತಾರೆ. ಇದೆಲ್ಲ ನಾರ್ಮಲಿ ಅವರು ಹೇಳುವ ವಿಷಯ. ಹಾಗೆ ಈ ವಿಷಯದಲ್ಲಿಯೂ ನನ್ನನ್ನು ಸೇರಿಸಿದ್ದಾರೆ. ಈಗ ಈ ಧರ್ಮಸ್ಥಳ ಕೇಸಲ್ಲಿ ಸೆಂಥಿಲ್ ಅವರ ಹೆಸರು ಯಾಕೆ ಬಂತು? ಯಾರು ಈ ಹೆಸರನ್ನ ಮುನ್ನೆಲೆಗೆ ತಂದವರು ಯಾರು? ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಯಾರೋ ನಿಮ್ಮ ಹಿಂದೆನೂ ಯಾರೋ ಷಡ್ಯಂತ್ರ ಮಾಡಿರ್ಬಹುದಲ್ವಾ, ಮತ್ ನಿಮ್ಮ ಹೆಸರು ಹೆಂಗ್ ಬಂತು? ಯಾರು ಅದ್ರ ಹಿಂದೆ? ನನಗೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅಂತಾನೆ. ಯಾರು ಪೊಲಿಟಿಕಲ್ ಅಂದ್ರೆ ಕರ್ನಾಟಕದ ರಾಜಕಾರಣಿಗಳ ಅಥವಾ ತಮಿಳುನಾಡು ರಾಜಕಾರಣಿಗಳ? ಅಂದ್ರೆ ಈ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ನೀವು ಮಾಡಿದ್ರೆ ನನ್ನ ಹೆಸರು ಅಲ್ಲಿ ಎಲ್ಲಿನೂ ಬರಲ್ಲ. ಇದಕ್ಕೋಸ್ಕರ ನಾನು ಸ್ಪೆಸಿಫಿಕ್ ಆಗಿ ನಾನು ಇನ್ವೆಸ್ಟಿಗೇಷನ್. ಅದೇ ನೀವು ಮಾಡಿದ್ರ ನನ್ನ ಹೆಸರು ಯಾರಪ್ಪ ತಂದ್ರು ಹೀಗೆ ಅಂತ ಏನಾದ್ರು ನೀವು? ನಾನೀಗ ಕೋರ್ಟ್ ಅಲ್ಲಿ ಕ್ರಿಮಿನಲ್ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ನನ್ನ ಹೆಸರು ಬಹಳ ಬ್ಲೇಟೆಂಟ್ ಆಗಿ ತಗೊಂಡಿರೋರು ನನಗೆ ಗೊತ್ತು. ಅವರ ಹೆಸರಲ್ಲಿ ನಾನೊಂದು ಕಂಪ್ಲೇಂಟ್ ಮಾಡಿದ್ದೀನಿ. ಬುರುಡೆಯನ್ನ ತಗೊಂಡ್ಬಂದು ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಗೆ ತಂದಿದ್ರು. ಡೆಲ್ಲಿಯ ಸೆಂಥಿಲ್ ಅವ್ರ ಮನೆಯಲ್ಲೇ ಈ ಬುರುಡೆ ಗ್ಯಾಂಗ್ ಮೀಟಿಂಗ್ ಮಾಡಿ ಎಲ್ಲ ಪ್ಲಾನ್ ಮಾಡ್ತು ಅನ್ನೋ. ಬುರುಡೆ ತಗೊಂಡು ಡೆಲ್ಲಿ ನಮ್ಮ ಮನೆಗೆ ಬಂದ. ನಾನು ಹೇಳಿದೆ ಮೊದಲಿಗೆ ನನಗೆ ಡೆಲ್ಲಿಯಲ್ಲಿ ಮನೆಯೇ ಇಲ್ಲ. ಅಟ್ಲೀಸ್ಟ್ ಈ ಫ್ಯಾಕ್ಟ್ ರಿಸರ್ಚ್ ಮಾಡಿರ್ಬೇಕಲ್ಲ. ನನ್ನ ಮೇಲೆ ಒಂದು ಸುಳ್ಳು ಹೇಳಕ್ ಮುಂಚೆ ಇವ್ರ ಹತ್ರ ಡೆಲ್ಲಿಯಲ್ಲಿ ಮನೆ ಇದೆಯಾ ಇಲ್ವಾ ಅಂತ ನೋಡಿರ್ಬೇಕು. ಡೆಲ್ಲಿಯಲ್ಲಿ ಮುಂಚೆ ನಮ್ಮ ಮನೆಯೇ ಇಲ್ಲ. ನಾನು ಒಂದ್ ದಿವಸ ಒಂದು ತಮಿಳ್ನಾಡು ಹೌಸ್ ಅಲ್ಲಿ ಒಂದು ರೂಮ್ ಅಲ್ಲಿ ಇರ್ತೀನಿ, ಇನ್ನೊಂದು ದಿವಸ ಇನ್ನೊಂದು ರೂಮ್ ಅಲ್ಲಿ ಇರ್ತೀವಿ. ಅಂಡ್ ಎರಡನೇದು ಈ ಬುರುಡೆ ಗ್ಯಾಂಗ್ ತಲೆ ಬುರುಡೆ ತಗೊಂಡು ಬಂದು MP ಹತ್ರ ಕೊಟ್ಟು ಅವರನ್ನು ಅದು ಯಾಕೆ ನನ್ನ ಹತ್ರ ಕೊಡಬೇಕು? ಸೆಂಥಿಲ್ ಅವರು ಈ ಟೀಮ್ ಲಿಂಕ್ ಇದೆ, ಅವರೇ ಇದರ ಸೂತ್ರಧಾರಿ, ಅವರೇ ಮಾಡಿದ ಪ್ಲಾನ್ ಅಂತ ನಿಮ್ಮ ಹೆಸರು ಹೆಂಗ್ ಬರಕ್ ಸಾಧ್ಯ? ಬಹಳ ಟೈಮ್ ಇಂದಾನೆ ನಿಮ್ಮ ಹೆಸರು ಯಾಕೆ ತಂದ್ರು? ಯಾರು ತಂದಿರಬಹುದು? ಐ ಹ್ಯಾವ್ ಆಸ್ಕ್ಡ್ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ಮೈ ನೇಮ್. ಯಾರು? ಈಗ ನಮ್ಮ ಜನಾರ್ದನ್ ರೆಡ್ಡಿ ಅವರು ನನ್ನ ಹೆಸರು ತಗೊಂಡಿದ್ದಾರೆ. ನಿಮಗೂ ಜನಾರ್ದನ್ ರೆಡ್ಡಿ ಅವರಿಗೆ ಏನ್ ಸಂಬಂಧ? ಏನು ಅದು ಒಂದು ಹಳೆಯ ಸಂಬಂಧ ಇರಬಹುದು. ಅವರು ಬಹುಶಃ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಗೊತ್ತಿಲ್ಲ. ನಾನು 2011 5ನೇ ಸೆಪ್ಟೆಂಬರ್ ನಾನು ಸರ್ವಿಸ್ಗೆ AC ಆಗಿ ಜಾಯಿನ್ ಮಾಡ್ತಾ ಇದ್ದೀನಿ.
ಅವತ್ತು ದಿವಸ ಜನಾರ್ದನ್ ರೆಡ್ಡಿಯನ್ನು ಸಿಬಿಐ ಅರೆಸ್ಟ್ ಮಾಡಿದೆ. ಆ ಟೈಮಿಗೆ ಬೆಲ್ಲಾರಿ ಬ್ರದರ್ಸ್, ರಿಪಬ್ಲಿಕ್ ಆಫ್ ಬೆಲ್ಲಾರಿ ಇದೆಲ್ಲ ಬಹಳ ದೊಡ್ಡ ವಿಷಯ. ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ನಮ್ಮ ಮೈನಿಂಗ್ ಸಂಪತ್ತನ್ನು, ಮೈನ್ಸ್ ಮಿನರಲ್ ಸಂಪತ್ತನ್ನು ಲೂಟಿ ಹೊಡೆದಿರುವ ಪ್ರಕರಣ ಅದು. ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸುಪ್ರೀಂ ಕೋರ್ಟಿನ ಸಿಇಸಿ ಮತ್ತೆ ಸಿಬಿಐ ಇಬ್ಬರೂ ತನಿಖೆ ಮಾಡ್ತಾ ಇದ್ದಾರೆ. ಐ ಆಮ್ ದ ಅಸಿಸ್ಟೆಂಟ್ ಕಮಿಷನರ್ ದೇ. ಸೊ ಐ ಹ್ಯಾವ್ ಟು ಪ್ರೊವೈಡ್ ಆಲ್ ರೆಕಾರ್ಡ್ಸ್, ಅಸಿಸ್ಟೆನ್ಸ್, ಜಾಗ ತೋರಿಸೋದು, ಲೀಸ್ ತೋರಿಸೋದು, ಟೇಪ್ ಹಿಡಿಯೋದ್ರಿಂದ ಎಲ್ಲ ನಾನು ಕೆಲಸ ಮಾಡಿದೆ. ಅದು ಮಾತ್ರ ಅಲ್ಲ, ಅಲ್ಲಿ ಬಹಳ ವೈಲೆಂಟ್ ಇತ್ತು ಆ ಟೈಮ್ಗೆ. ಅದೆಲ್ಲ ಕಂಟ್ರೋಲ್ ಮಾಡುವ ಒಂದು ವ್ಯವಸ್ಥೆಯಲ್ಲೂ ನನ್ನ ಇನ್ವಾಲ್ವ್ಮೆಂಟ್ ಇದೆ. ಇದೆಲ್ಲ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈಗ ನನ್ನ ಹೆಸರು ತಂದಿದಾರಾ ಅಥವಾ ಅವ್ರು ಯಾರು ಹೇಳ್ಕೊಟ್ಟಿದಾರಾ, ಇದು ಅವರೇ ಉತ್ತರ ಕೊಡಬೇಕು. ಅವ್ರು ಹೇಳಿದ್ದಾರೆ, ನನ್ನ ಹತ್ರ ದಾಖಲೆ ಇದೆ, ಸೆಂಥಿಲ್ ಅವರು ಈ ಬುರುಡೆ ಗ್ಯಾಂಗ್ ಜೊತೆ ಪ್ಲಾನ್ ಮಾಡಿರೋದಕ್ಕೆ ನನ್ನ ಹತ್ರ ದಾಖಲೆ ಇದೆ, ಚಾಲೆಂಜ್ ಮಾಡಿ ಹೇಳ್ತೀನಿ, ಅವ್ರ ಹತ್ರ ಯಾವ ದಾಖಲೆ ಇಲ್ಲ. ಐ ಆಮ್ ನಾಟ್ ಇವನ್ ಗಿವಿಂಗ್ ಡೌಟ್. ನಾನೀಗ ಓಪನ್ ಚಾಲೆಂಜ್ ಮಾಡ್ತೀನಿ, ಅವ್ರ ಹತ್ರ ಒಂದು ಪೀಸ್ ದಾಖಲೆ ಇಲ್ಲ, ಅಥವಾ ದಾಖಲೆ ಬಿಡಿ ಎವಿಡೆನ್ಸ್ ಕೂಡ ಇಲ್ಲ, ಅಥವಾ ಯಾರಾದ್ರೂ ಹೇಳಿರೋ ಮಾತಿದೆ ಅದು ಕೂಡ ಇಲ್ಲ ಅಂತೀನಿ ನಾನು 100%. ಜನಾರ್ದನ್ ರೆಡ್ಡಿ ಅವರೊಬ್ಬರೇ ನಿಮ್ ವಿರುದ್ಧ ಇದ್ದಾರೆ ಅನ್ಸುತ್ತೆ, ಇಲ್ಲ, ಬೇರೆ ಯಾರು ಹೆಸರು ಹೇಳಿದ್ದಾರೆ. ಬೇರೆ ಉಳಿದವರೆಲ್ಲ ತಮಿಳುನಾಡಿನ ಸಂಸದ ಈ ತರ ಪಾಯಿಂಟ್ ಔಟ್ ಮಾಡಿದ್ದಾರೆ. ತಮಿಳುನಾಡು ಸಂಸದ, ದಕ್ಷಿಣ ಕನ್ನಡದಲ್ಲಿ ಡಿಸಿ ಆಗಿದ್ದವರು ಹೆಸರು ಹೇಳಿದ್ದಾರೆ. ಬಟ್ ಓಕೆ, ಅದು ನನ್ನ ಹೆಸರು ಹೇಳಿದ್ರು ನೆಕ್ಸ್ಟ್ ಯಾರಂತ ನೋಡ್ತೀನಿ. ಬಟ್ ಫಸ್ಟ್ ನನಗೆ ಕಾಲ್ ಬಂತು ಈ ತರ ಆಗಿದೆ ಅಂತ ಹೇಳಿರೋರು ಇವರು. ಅಂಡ್ ಬಹಳ ಸ್ಪಷ್ಟವಾಗಿ ನನ್ನ ಮೇಲೇನೆ, ಅಥವಾ ಕೆಲವರೆಲ್ಲ ಪಾಸಿಂಗ್ ಕಮೆಂಟ್ಸ್ ಮಾಡಿದ್ದಾರೆ, ನನ್ನ ಮೇಲೇನೆ ಪ್ರೆಸ್ ಮೀಟ್ ಮಾಡಿ ಈ ತಲೆ ಬುರುಡೆ ಬಂದು ನಾನೇ ಯಾರಿಗೋ ಕೊಟ್ಟು ಕಳಿಸಿ ಇಂತ ಸ್ಟೋರಿ ಅಲ್ಲ. ಈಗ ನಿಮ್ಮ ಹೆಸರನ್ನ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ, ವಸಂತ ಗಿಳಿಯಾರ್ ಹೇಳಿದ್ದಾರೆ, ಬಹಿರಂಗ ಸಭೆಗಳಲ್ಲೂ ನಿಮ್ಮ ಹೆಸರು ಹೇಳಿದ್ದಾರೆ. ಇನ್ನು ಯಾರ್ಯಾರಿದ್ದಾರೆ ಅಂತ ನೋಡೋಣ, ಕಂಟಿನ್ಯೂ ಮಾಡ್ತಾರಂತ ನೋಡೋಣ. ಸೊ ಈ ಧರ್ಮಸ್ಥಳದ ವಿರುದ್ಧದ ಪಿತೂರಿದಾರರಿಗೆ ಸೆಂಥಿಲ್ ಅವರು ಫಂಡಿಂಗ್ ಮಾಡಿಸಿದ್ದಾರೆ, ಕೆಲವು NGOಗಳ ಮೂಲಕ ಹಣದ ನೆರವು ಕೊಟ್ಟಿದ್ದಾರೆ ಅನ್ನೋ ಆರೋಪ ನಿಜನಾ? ಫಂಡಿಂಗ್ ಬಗ್ಗೆ ನೀವು ಎಲ್ಲಿ ಹೋಗಿ ನನ್ನ ಬಗ್ಗೆ ಕೇಳಿದ್ರೆ ಕೂಡ ಎಲ್ಲರಿಗೂ ಗೊತ್ತಿರ್ತದೆ. ನಾನು ಬರೀ ಝೀರೋ ಬ್ಯಾಲೆನ್ಸ್ ಮ್ಯಾನ್, ಇವತ್ತಲ್ಲ ಅವತ್ತು ಕೂಡ. ಸೊ ಈ ಫಂಡಿಂಗ್ ಮಾಡುವ ಕೆಲಸ ಯಾರು ಏನು ಇದೆಲ್ಲ ಕಂಪ್ಲೀಟ್ ಹಂಬಗ್, ಕಂಪ್ಲೀಟ್ ಸುಳ್ಳು. ನಾನು ಮೆರಿಟ್ ಆಫ್ ದಿ ಕೇಸ್ಗೆ ಹೋಗ್ತಾ ಇಲ್ಲ, ನಾನು ನನ್ನ ಇನ್ವಾಲ್ವ್ಮೆಂಟ್ಗೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಇಟ್ಟು ಅವರು ಇದೆಲ್ಲ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ ಹಂಬಗ್, ಫ್ರಾಡ್. ನಿಮ್ ತರನೇ ಕರ್ನಾಟಕದಲ್ಲಿ ಒಬ್ರು ಅಧಿಕಾರಿಯಾಗಿದ್ರು, ನಿಮ್ಮ ತಮಿಳುನಾಡಿನ ಅಣ್ಣಾಮಲೈ ಅವರು ತಮಿಳುನಾಡವರೇ, ಅವರು ಅಧಿಕಾರಿ ಅವರೇ, ಅವರು ಅಧಿಕಾರಿ IPS ಅವರೇ. ನಿಮಗೆ ಗೊತ್ತಿದೆ, ಪೊಲೀಸ್ಗೆ ತಲೆ ಬುರುಡೆ ಈಸಿಯಾಗಿ ಸಿಗ್ತದೆ, IAS ಗಿಂತ IPSಗೆ ಆಕ್ಸೆಸ್ ಈಸಿಯಾಗಿ ಸಿಗ್ತದೆ. ತಲೆ ಬುರುಡೆ ಅವರಿಗೆ ಸಿಗೋದಕ್ಕೆ ಬಹಳ ಚಾನ್ಸ್ ಇದೆ. ಅಂದ್ರೆ ಅಣ್ಣಾಮಲೈ ಇದಾರೆ ಅಂತೀರಾ? ಇಲ್ಲ, ಬಟ್ ಲಾಜಿಕ್ ಈಗ ಏನ್ ಅಪ್ಲೈ ಆಗ್ತದೆ, ನೀವು ತಮಿಳುನಾಡವರು, ನೀವು ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿ, ನಿಮ್ಗೆ ತಲೆ ಬುರುಡೆ ಅಂದ್ರೆ ಅಣ್ಣಾಮಲೈ ತಲೆ ಬುರುಡೆ ಗ್ಯಾಂಗ್ ಹಿಂದೆ ಇದ್ದಾರೆ ಅಂತನಾ, ಧರ್ಮಸ್ಥಳ ಪರ ಇದ್ದಾರೆ ಅಂತ? ಈ ಲಾಜಿಕ್ ಎಲ್ಲ ಹೇಳಿದ್ರೆ ಬಹಳ ಜನ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ನೀವು ಅವರು ತಮಿಳುನಾಡಿದ್ದಾರೆ, ನೀವು ತಮಿಳುನಾಡಿದ್ರಿ, ಅದಕ್ಕೆ ನಿಮ್ಮ ಹೆಸರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೆಗಡೆ ಅವರ ಇದ್ರ ಜೊತೆ ಯಾವ ರೀತಿಯ ನಿಮ್ಮ ಒಂದು ಸಂಪರ್ಕ ಇತ್ತು? ಯಾವತ್ತಾದ್ರೂ ಮೀಟ್ ಮಾಡಿದ್ರ ಅವರನ್ನ? ಬಹಳ ಟೈಮ್ ಮೀಟ್ ಮಾಡಿದೀವಿ. PM ಬಂದಾಗ ಮೀಟ್ ಮಾಡ್ತೀವಿ, ಯಾವ್ದಾದ್ರು VIP ಬಂದಾಗ ಮೀಟ್, ಕೆಲಸ ಇದ್ದಾಗ ಮೀಟ್ ಮಾಡ್ತೀವಿ, ಅದೆಲ್ಲ ಏನು ಸಮಸ್ಯೆ ಅಲ್ಲ. ಅಂದ್ರೆ ನನ್ನ ಜಿಲ್ಲೆ ಸಂಬಂಧಪಟ್ಟಂಗೆ ನನಗೆ ಎಲ್ಲರೂ ಈಕ್ವಲ್. ಅದು ನನ್ನ ಚೇಂಬರ್ಗೆ ಬರುವ ಒಬ್ಬ ಬಡವರಾಗಿದ್ರು ಸರಿ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಆಗಿದ್ರು ಸರಿ, ನಾನು ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ವೀರೇಂದ್ರ ಹೆಗಡೆ ಕುಟುಂಬದ ಮೇಲೆ ಬಂದಿರೋ ಆರೋಪ ಕೇಳಿಸಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಇದರಲ್ಲಿ ಸತ್ಯ ಇದೆ ಅನ್ಸುತ್ತಾ, ಅಥವಾ ಯಾಕೆ ಇದನ್ನ ತನಿಖೆ ಮಾಡಿಸಬಾರ್ದು ಅಂತ ಏನಾದ್ರು ಅನ್ಸುತ್ತಾ? ಇಲ್ಲ, ಈ ವಿಷಯ ಇದೆಯಲ್ಲ, ಇದು ಗಂಭೀರ ವಿಷಯ, ಗಂಭೀರ ಆರೋಪ. ಈ ಟೈಮಿಗೆ ನಾವು ಒಪಿನಿಯನ್ ಅಥವಾ ಜಡ್ಜ್ಮೆಂಟ್ಗೆ ಬರ್ಲಿಕ್ಕೆ ವಿ ಆರ್ ನೋ ಬಡಿ. ಅಂಡ್ ನಾವು ಯಾವುದೇ ಬಂದರೂ ಹಾಫ್ ಇನ್ಫಾರ್ಮೇಶನ್ ಅಲ್ಲೇ ಬರ್ತೀವಿ. ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ಹಾಫ್ ಇನ್ಫಾರ್ಮೇಶನ್. ನನ್ನ ಈಗ ಈ ಹೋರಾಟ ಕೂಡ ಹಾಫ್ ಇನ್ಫಾರ್ಮೇಶನ್ ಸುಳ್ಳಿಗೆ ವಿರುದ್ಧ ಇರುವಾಗ ನಾನೇ ಅದಕ್ಕೆ ಮಾಡಲ್ಲ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಬರ್ಲಿ. ಅದರಲ್ಲಿ ABCDZ ಕೂಡ ಇರ್ಬೋದು, ನಮಗೆ ಗೊತ್ತಿರುವುದೇ ಇರುವ ಜನ ಕೂಡ ಗೊತ್ತಿರಬಹುದು. ಆದ್ರೆ ಆ ವಿಕ್ಟಿಮ್ಗೆ ಜಸ್ಟಿಸ್ ಸಿಗ್ತದಲ್ಲ.
ಈಗ ನಾವು ಯಾರ್ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಇವರೆಲ್ಲ ಹೊರತುಪಡಿಸಿ ಬೇರೆ ಯಾರು ಕೂಡ ಇರಬಹುದು ಈ ವಿಷಯಗಳು ಮಾಡಿದವರು. ಆದ್ರೆ ಆ ವಿಕ್ಟಿಮ್ಗೆ ಜಸ್ಟಿಸ್ ಸಿಗಬೇಕು. ಅದು ಆ ಪರ್ಸ್ಪೆಕ್ಟಿವ್ ಇಂದ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಅನ್ನು ನಾವು ನೋಡಬೇಕಾಗ್ತದೆ. ಇದರಲ್ಲಿ ನಮ್ಮ ಪರ್ಸನಲ್ ಒಪಿನಿಯನ್ ಮಾತಾಡಬಾರದು ಎಂಬುದು ನನ್ನ